ರಾಜ್ಯದಲ್ಲಿ ಲೆಕ್ಕದಲ್ಲಿ 34,566 ಮುಜರಾಯಿ ದೇವಾಲಯಗಳಿವೆ. ಆದರೆ ಆ ಸ್ಥಳದಲ್ಲಿ ಇದೀಗ 4,170 ದೇವಾಲಯವೇ ಇಲ್ಲ. ಅರೆ ಏನಾಯ್ತು, ಎಲ್ಲಿ ಹೋದ್ವು, ಆ ಬಗ್ಗೆ ಸಚಿವರು ಏನು ಹೇಳ್ತಾರೆ, ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಹಿಂದೂ ದೇವಸ್ಥಾನಗಳು ಯಾವುದು ಕಣ್ಮರೆ ಹಾಕೂಡದು. ಯಾರಾದರೂ ಕಣ್ಮರೆ ಮಾಡಿದರೆ ಅವರ ಮೇಲೆ ಆಕ್ಷನ್ ತಗೊಳ್ಳೋದು. ಇದಕ್ಕೆ ಒಂದು SIT ರಚನೆ ಮಾಡಲಿ. ರಾಜ್ಯದಲ್ಲಿ 4,170 ಮುಜರಾಯಿ ದೇಗುಲಗಳು ನಾಪತ್ತೆ. ಸುಳ್ಳು ದಾಖಲೆಗಳು, ಅಲ್ಲಿ ದೇವಾಲಯಗಳೇ ಕಣ್ಮರೆ. ರಾಜ್ಯ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಸಾವಿರಾರು ದೇವಾಲಯಗಳ ಅಸ್ತಿತ್ವವೇ ಈಗ ಪ್ರಶ್ನಾರ್ಥಕವಾಗಿದೆ. ಇಲಾಖೆಯ ದಾಖಲೆಗಳ ಪ್ರಕಾರ ರಾಜ್ಯದಲ್ಲಿ 34,566 ದೇವಸ್ಥಾನಗಳಿದ್ದು ಅವುಗಳಲ್ಲಿ 4,170 ದೇವಸ್ಥಾನಗಳು ನಾಪತ್ತೆಯಾಗಿವೆ. ಇನ್ನು ಈ ಬಗ್ಗೆ ಮುಜರಾಯಿ ಇಲಾಖೆ ನಡೆಸಿದ ಆಂತರಿಕ ಪರಿಶೀಲನೆಯಲ್ಲಿ ಈ ಅಚ್ಚರಿ ಅಂಶಗಳು ಬಹಿರಂಗವಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಅನೇಕ ದೇವಾಲಯಗಳ ಜಾಗಗಳಲ್ಲಿ ಖಾಸಗಿ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು ನಿರ್ಮಾಣವಾಗಿರುವಂತಹ ಆರೋಪ ಕೇಳಿಬರ್ತಿವೆ. ಸರ್ಕಾರಗಳೆಲ್ಲವೂ ಮಾಡಿದ್ದಿಷ್ಟೇ. ಸರ್ಕಾರಗಳು ಹಿಂದೂ ದೇವಾಲಯಗಳನ್ನು ಕಡೆಗಣಿಸಿವೆ. ಬಿಜೆಪಿ ಸೇರಿ ಕಾಂಗ್ರೆಸ್ ಅನ್ನು ನಾನು ಕೂಡ ವಹಿಸಿಕೊಳ್ಳೋದಿಲ್ಲ. 1,17,000 ಎಕರೆಗಳನ್ನು ಈಗಲೂ ಕಬಳಿಸಿದಾರಲ್ಲ, ಆ ಕಬಳಿಕೆಯಲ್ಲಿ ದೊಡ್ಡ ದೊಡ್ಡ ಜನ ಇದ್ದಾರೆ, ಶಕ್ತಿವಂತರು. ನನ್ನ ಆಗ್ರಹ ಏನಂದರೆ ಪ್ರತಿಯೊಂದನ್ನು ಮ್ಯಾಪಿಂಗ್ ಮಾಡಿ, ಖಾತಾಗಳು ಎಲ್ಲಿಲ್ಲೋ ಅದನ್ನು ಒಂದು ಎಕ್ಸಿಸ್ಟೆನ್ಸ್ ಮಾಡಿ ಇವುಗಳನ್ನು ಸಂರಕ್ಷಿಸುವಂಥ ಕೆಲಸ ಸರ್ಕಾರದ ಜವಾಬ್ದಾರಿ. ಇನ್ನು ಜಿಲ್ಲಾವಾರು ನಾಪತ್ತೆಯಾಗಿರುವ ದೇಗುಲಗಳ ಅಂಕಿ ಅಂಶವನ್ನ ನೋಡೋದಾದ್ರೆ ಬೆಳಗಾವಿಯಲ್ಲಿ 1,788, ಬೀದರ್ನಲ್ಲಿ 515, ಕಲಬುರಗಿಯಲ್ಲಿ 275, ಯಾದಗಿರಿಯಲ್ಲಿ 235, ವಿಜಯಪುರದಲ್ಲಿ 172 ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 142 ದೇಗುಲಗಳು ಕಣ್ಮರೆಯಾಗಿವೆ. ಇನ್ನು ಮುಜರಾಯಿ ಇಲಾಖೆ 2020ರಿಂದ ಜಿಲ್ಲಾಡಳಿತದ ಮೂಲಕ ಸರ್ವೆ ಮಾಡಿಸುತ್ತಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಜಿಲ್ಲಾಧಿಕಾರಿ ಸರ್ವೆ ವರದಿ ಸಲ್ಲಿಸಿದ್ದಾರೆ. ಇನ್ನು ಕೆಲ ಜಿಲ್ಲೆಗಳಿಂದ ಅಧಿಕೃತ ಸರ್ವೆ ವರದಿ ಬರಬೇಕಿದೆ. ಇನ್ನು ದೇಗುಲಗಳ ನಾಪತ್ತೆ ಪೈಕಿ ಬೆಳಗಾವಿ ಜಿಲ್ಲೆ ಮುಂಚೂಣಿಯಲ್ಲಿದೆ. ಈ ಕುರಿತು ತನಿಖೆಗೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. 70ಕ್ಕೂ ಹೆಚ್ಚು ಮುಜರಾಯಿ ದಾಖಲೆಗಳಲ್ಲಿರುವ ದೇವಸ್ಥಾನಗಳು ನಾಪತ್ತೆಯಾಗಿದ್ದಾವೆ ಅನ್ನೋದು ಆಶ್ಚರ್ಯ ಮತ್ತು ಆಘಾತಕಾರಿ. ಇದಕ್ಕೆ ಒಂದು SIT ರಚನೆ ಮಾಡಲಿ. SIT ರಚನೆ ಮಾಡಿ ಎಲ್ಲವನ್ನೂ ಪತ್ತೆ ಹಚ್ಚೋದು ಮಾತ್ರ ಅಲ್ಲ, ಮತ್ತೆ ದೇವಾಲಯಗಳನ್ನು ಪುನರ್ಸ್ಥಾಪಿಸುವ ಕೆಲಸವೂ ಕೂಡ ಆಗಬೇಕು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1,225, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 1,250 ಮುಜರಾಯಿ ದೇವಾಲಯಗಳಿವೆ. ಜಿಲ್ಲಾಧಿಕಾರಿಗಳಿಂದ ಈ ಎರಡೂ ಜಿಲ್ಲೆಯ ದೇಗುಲಗಳ ಸರ್ವೆ ವರದಿ ಬರಬೇಕಿದೆ. ಒಟ್ನಲ್ಲಿ ದೇವಾಲಯಗಳ ಆಸ್ತಿಗಳ ರಕ್ಷಣೆಗೆ ಹಾಗೂ ನಾಪತ್ತೆಯಾದ ದೇವಾಲಯಗಳ ಪತ್ತೆಗೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18.